ಸುಕ್ಷೇತ್ರ ಹರ್ಲಾಪುರ ಗ್ರಾಮದ ಶ್ರೀ ಫಕೀರೇಶ್ವರ ಅಜ್ಜನವರ ಮೊಹರಂ ಗೀತೆಯನ್ನು ಹೊರತರಲಾಗಿದೆ. ಸಹಾಯ ಮತ್ತು ಸಹಕಾರ ನೀಡಿದವರು ಕೆ ಪಾಟೀಲ್, ಶಿವಪ್ಪ ವಕುಲ್, ಯಲ್ಲಪ್ಪ ಚುಳ್ಕಿ, ಗಣೇಶ್ ತಳವಾರ್, ಯಲ್ಲಪ್ಪ ನಾಯ್ಕರ್, ರಾಜು ಗಾಂಜಿ, ಯಲ್ಲಪ್ಪ ಗಾಂಜಿ, ಗುರುನ್ಗೌಡ ಪಾಟೀಲ್ ಹಾಗೂ ಹರ್ಲಾಪುರ ಗ್ರಾಮದ ಸಮಸ್ತ ಗುರು ಹಿರಿಯರು ಮತ್ತು ಫಕೀರ್ ಸ್ವಾಮಿ ಹೆಜ್ಜೆ ಮೇಳದವರು. ಬೆಳಗಾವಿ ಜಿಲ್ಲಾ ಸವದತ್ತಿ ತಾಲೂಕ ಹರ್ಲಾಪುರ ಗ್ರಾಮ. ಬೆಳಗಾವಿ ಜಿಲ್ಲಾ ಸವದತ್ತಿ ತಾಲೂಕ ಹರ್ಲಾಪುರ ಗ್ರಾಮ. ಸರ್ವಧರ್ಮದವರೆಲ್ಲರೂ ಕೂಡಿ ಮಾಡ್ತಾರ ಮೊಹರಮ್ಮ. ಬೆಳಗಾವಿ ಜಿಲ್ಲಾ ಸವದತ್ತಿ ತಾಲೂಕ ಹರ್ಲಾಪುರ ಗ್ರಾಮ. ಬೆಳಗಾವಿ ಜಿಲ್ಲಾ ಸವದತ್ತಿ ತಾಲೂಕ ಹರ್ಲಾಪುರ ಗ್ರಾಮ. ಫಕೀರ ಸ್ವಾಮಿ ವರವಾಗಿ ಬಂದಾರ ನಮಗ ಬಾಳ ಪ್ರೇಮ. ಫಕೀರ ಸ್ವಾಮಿ ಬೀಬಿ ಫಾತಿಮರು. ಕಾಳಿಂಗ ರಾಜ ಫಕೀರ ಸ್ವಾಮಿ ಬೀಬಿ ಫಾತಿಮರು. ಲಾಲ್ ಸಾಬ್ ಅಜ್ಜ ನೆಲೆಯಾಗಿ ನಿಂತಾನ ನಮ್ಮ ಹುಡೆದ ದೇವರು. ಪಾಂಡವರಂಗ ಗುರುವಾಗಿ ನಿಂತಾರು ಹರ್ಲಾಪುರದೊಳಗ. ಪಂಚ ಪಾಂಡವರಂಗ ಗುರುವಾಗಿ ನಿಂತಾರು ಹರ್ಲಾಪುರದೊಳಗ. ಅಜ್ಜನ ಮಹಿಮೆ ಸಾರಿ ಹೇಳುವೆನು ಕೂಡಿದ ಸಬದಾಗ. ಮೊಹರಮ್ಮದಾಗ ಡವಲಿ ಹೋಗಿತ್ತ ಹಾರಿ ಅಂತರದಾಗ. ಮೊಹರಮ್ಮದಾಗ ಡವಲಿ ಹೋಗಿತ್ತ ಹಾರಿ ಅಂತರ ಮ್ಯಾಗ. ಭಕ್ತನ ಮಣಿಯ ಹುಡುಕುತ್ತ ಹೋಗಿತ್ತ ತಳವಾರ ಸಂಧ್ಯಾಗ. ದರಗಾಕ ಬರಬೇಕ ಭಕ್ತಿ ಭಾವದಿಂದ. ಹಾವು ಕಡೆದರ ದರಗಾಕ ಬರಬೇಕ ಭಕ್ತಿ ಭಾವದಿಂದ. ದರ್ಗಾದ ಮುಂದ ವರವಾಗಿ ಬೆಳೆದಿತ್ತೋ ಬೇವಿನ ಮರವಂದ. ಕಡೆದವರನ್ನು ತಂದ ಹಾಕಿಸಾರೋ ಗೋರಿಸುತ್ತ. ಹಾವು ಕಡೆದವರನ್ನು ತಂದ ಹಾಕಿಸಾರೋ ಗೋರಿಸುತ್ತ. ಸುತ್ತ ತಿರುಗಿಸಿ ಅಜ್ಜನ ಎದುರಿಗೆ ಕುಂತ ಬೆಡ್ಯಾರೋ ಅತ್ತ. ಎಲೆಯನ್ನು ಅರೆದು ಹಿಂಡಿ ತೆಗೆದಾರೋ ರಸವನ್ನ. ಬೇವಿನ ಎಲೆಯನ್ನು ಅರೆದು ಹಿಂಡಿ ತೆಗೆದಾರೋ ರಸವನ್ನ. ಅಜ್ಜನ ಅಂಗಾರ ಹಾಕಿ ಅಮೃತ ಮಾಡಿ ಕುಡಿಸಾರೋ ರಸವನ್ನ.
ತೆಗೆಸ್ಯಾರು ಹಾವಿನ ವಿಷವನ್ನ, ಬೇವಿನ ರಸವನ್ನು ಕುಡಿಸಿ ತೆಗೆಸ್ಯಾರು ಹಾವಿನ ವಿಷವನ್ನ. ಕ್ಷಣದಾಗ ವಿಷವೆಲ್ಲ ಹಾಲಾಗಿ ಹೋಯಿತು ಹೇಳುವೆ ಈ ಕಥನ. ಸುತ್ತಮುತ್ತಲಿನ ಹಳ್ಳಿಯ ಜನರು ಬರ್ತಾರೋ ದರ್ಗಾಕ, ಸುತ್ತಮುತ್ತಲಿನ ಹಳ್ಳಿಯ ಜನರು ಬರ್ತಾರೋ ದರ್ಗಾಕ. ಬೇಡಿದ ವರಗಳ ನೀಡಿ ಭಕ್ತರಿಗೆ ಹಚ್ಚಾಗ್ಯನು ಬೆಳಕ. ಅಜ್ಜನ ಕಥೆಯನ್ನು ಸೊಗಸಾಗಿ ಬರದಾನ ಕವಿ ಗುರುನಾಥ ಗಾಂಚಿ. ಅಜ್ಜನ ಕಥೆಯನ್ನು ಸೊಗಸಾಗಿ ಬರದಾನ ಕವಿ ಗುರುನಾಥ